ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗೆಳೆಯ, ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದೆ ಕಣ. ಓನರ್ ಹತ್ರನೂ ಮಾತಾಡಿದ್ದಾಯ್ತು. ರಿಜಿಸ್ಟ್ರೇಷನ್ ಒಂದೇ ಬಾಕಿ. ಮಾಡಿಸ್ಕೊಂಡ ಬಿಡು. ಬನ್ನಿ ಬನ್ನಿ, ಕೂತ್ಕೋಪ್ಪ, ಕೂತ್ಕೋ. ಸುಜಾನ್, ಕೂತ್ಕೋಪ್ಪ. ಏನಣ್ಣ ವಿಷಯ? ವಿಷಯ ಇಷ್ಟೇ, ನಾನು ನಿಮ್ಮಿಬ್ಬರಿಗೆ ಅಂತ ಒಂದು ಹೊಸ ಮನೆ ತೊಗೊಂಡಿದ್ದೀನಿ. ಸೊ ನೀವು ಅಲ್ಲಿಗೆ ಶಿಫ್ಟ್ ಆಗ್ತೀರಾ, ಇನ್ಮೇಲೆ ಅಲ್ಲೇ ಇರ್ತೀರಾ. ಯಾಕೆ ಮಾಮ ನಮ್ಮನ್ನ ಮನೆಯಿಂದ ಹೊರಗಡೆ ಹಾಕ್ತಿದ್ದೀರಾ? ನಾವಿಲ್ಲಿ ಇದ್ಬಾರ್ದಾ? ಇಲ್ಲ ಪುಟ್ಟಿ, ನಿಮ್ಮನ್ನ ಮನೆಯಿಂದ ಹೊರಗಡೆ ಆಗ್ತಾ ಇಲ್ಲ, ನೀವು ಹೊಸ ಮನೆಗೆ ಹೋಗ್ತಾ ಇದ್ದೀರಾ ಅಷ್ಟೇ. ಅಲ್ಲ ಅಣ್ಣ, ಅದ್ರ ಅವಶ್ಯಕತೆ ಆದ್ರೂ ಏನಿತ್ತು? ನಾವ್ ಯಾವಾಗಾದ್ರೂ ಇನ್ನೊಂದ್ ಮನೆ ಬೇಕು ಅಂತ ಕೇಳಿದೀವಾ? ಇಲ್ಲೇ ನೆಮ್ಮದಿಯಾಗಿದ್ದೀವಲ್ಲ. ಇಷ್ಟು ವರ್ಷ ನಿಮ್ಗಳಿಂದ ದೂರ ಇದ್ದು ಇತ್ತೀಚೆಗಷ್ಟೇ ಇಲ್ಲಿಗೆ ಬಂದಿದ್ದೀನಿ. ಈಗಲೇ ನಮ್ಮನ್ನ ದೂರ ಮಾಡ್ತಿದ್ದೀರಲ್ಲ, ಇದೆಲ್ಲ ಏನು ಬೇಡ ಅಣ್ಣ. ನೋಡು ಪಾಪು, ನಿನಗೇನು ಬೇಡ ಅಂತ ಮುಂಚೆನೆ ಹೇಳಿದ್ದೆ. ಆಗ ನಿನಗೆ ಮದುವೆ ಆಗಿರಲಿಲ್ಲ, ಈಗ ಮದುವೆ ಆಗಿದೆ. ಸೃಜನ್ ನಿನ್ನ ಜೊತೆ ಇದ್ದಾನೆ. ನಿಮ್ಮದು ಅಂತ ಒಂದು ಫ್ಯಾಮಿಲಿ ಲೈಫ್ ಇರುತ್ತೆ. ನೀವು ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಅನ್ಸುತ್ತೆ, ಪ್ರೈವಸಿ ಬೇಕು. ಅದಕ್ಕೋಸ್ಕರ ಇದನ್ನು ಮಾಡಿದ್ದು, ನಿಮ್ಮನ್ನು ದೂರ ಮಾಡೋಕ್ಕಲ್ಲ. ನಾನು ಯಾಕೆ ಹಾಗೆ ಮಾಡಲಿ? ನಿಮ್ಗಳಿಗೆ ನಮ್ಮ ಜೊತೆ ಇರಬೇಕು ಅಂತ ಎಷ್ಟು ಆಸೆ ಇದೆಯೋ, ನಮಗೂ ನಿಮ್ಗಳ ಜೊತೆ ಇರಬೇಕು ಅಂತ ಆಸೆ ಇದೆ. ಅದು ಅಲ್ಲದೆ ನಿಮ್ಮಿಬ್ಬರ ಭವಿಷ್ಯ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ವ್ಯವಸ್ಥೆ ಮಾಡಿದ್ದೀನಿ. ಅದು ನನ್ನ ಜವಾಬ್ದಾರಿ. ಬನ್ನಿ ಹೋಗಿ ಮನೆ ನೋಡ್ಕೊಂಬರೋಣ. ಆನಂದ, ಹೋಗೋಣ. ಬೇಜಾರಾಗ್ತಿದೆಯಾ? ಬೇಜಾರು ಮಾಡ್ಕೋಬೇಡ, ಮನೆ ಹತ್ತಿರದಲ್ಲೇ ಇದೆ. ನೀನು ಯಾವಾಗ ಬೇಕಾದ್ರೆ ಅವಾಗ ಬರ್ಬೋದು. ಏನಪ್ಪ ಗುಂಡು, ಸುಧಾನಿಗೆ ಮನೆ ಇಷ್ಟ ಆಯ್ತಾ? ಏನಮ್ಮ, ಇಷ್ಟ ಆಯ್ತಾ? ಚೆನ್ನಾಗಿದೆ ಅಚ್ಚಿ. ಇವಳೇನು ಬಾಯೇ ಬಿಡ್ತಿಲ್ವಲ್ಲ? ಇಲ್ಲ ಹ್ಞೂ ಇಲ್ಲ, ಸುಮ್ಮನೆ ಕೂತ್ಬಿಟ್ಟಿದ್ದಾಳೆ. ಗುಂಡು, ನಿನ್ನನ್ನು ಬಿಟ್ಟು ಹೋಗಕ್ಕೆ ಅವಳಿಗೆ ಇಷ್ಟ ಇಲ್ಲ ಅನ್ನೋದು ಅವಳ ಮುಖದಲ್ಲೇ ಗೊತ್ತಾಗ್ತಾ ಇದೆ ನೋಡು. ಇಲ್ಲ ಅಜ್ಜಿ, ಬೇಜಾರಿದೆ, ಸರಿ ಹೋಗ್ತಾಳೆ. ನಾನು ಅವಳಿಗೆಲ್ಲ ಹೇಳಿ ಅರ್ಥ ಮಾಡಿಸಿದ್ದೀನಿ. ಚಿಂತೆ ಇಲ್ಲ, ಮನೆ ಹತ್ರನೇ ಇರೋದು. ಆ ಮನೆ ಯಾವಾಗ ಬೇಕಾದ್ರೂ ಬಂದು ಹೋಗ್ಬೋದು. ಬನ್ನಿ ಬಾ. ಏನ್ ಗೌತಮ್, ಬರಕ್ ಹೇಳಿದೆ? ಅದು ಸುಧಾ ಮತ್ತೆ ಸುಜನ್ಗೆ ಅಂತ ಒಂದು ಮನೆ ತಗೊಂಡಿದ್ದೀನಿ. ಇನ್ಮೇಲೆ ಅವ್ರು ಅಲ್ಲೇ ಇರ್ತಾರೆ. ಈಗ ಹೋಗಿ ತೋರಿಸ್ಕೊಂಡು ಬಂದೆ, ಇಬ್ಬರಿಗೂ ಇಷ್ಟ ಆಗಿದೆ. ಅದಕ್ಕೆ ಈ ಕೀ ಕೊಡ್ಸೋಣ ಅಂತ. ನಿಮ್ಮ ಕೈಯಾರೆ ನೀವೇ ಕೀ ಕೊಟ್ಬಿಡಿ. ಒಳ್ಳೆ ಕೆಲಸ ಮಾಡಿದೆ ಗೌತಮ್, ಖುಷಿ ಆಯ್ತು. ಅವ್ರಿಗೂ ಒಂದು ನೆಲೆ ಆಗ್ಬೇಕಲ್ವಾ? ಗುಡ್ ಡಿಸಿಷನ್. ಸುಧಾ, ನಾನು ಈ ಬೀಗದ ಕೈ ತಗೋಬೇಕು ಅಂದ್ರೆ ನಂದೊಂದು ಷರತ್ತಣ್ಣ. ಏನ್ ಕಂಡೀಷನ್? ನೀವು ನಮಗೆ ಅಂತ ಮನೆ ಕೊಟ್ಟಿದ್ರು, ನಾವು ಇಲ್ಲೇ ಇರ್ತೀವಿ. ನಮಗೆ ಎಷ್ಟು ದಿನ ಇರಬೇಕು ಅಂತ ಅನ್ಸುತ್ತೋ ಅಷ್ಟು ದಿನ ಇರ್ತೀವಿ. ನೀವು ಬೇಡ ಅಂತ ಹೇಳ್ಬಾರ್ದು. ಇಷ್ಟೇನಾ? ನಾನು ಏನು ಅನ್ಕೊಂಬಿಟ್ಟಿದ್ದೆ. ನಿನ್ನ ಇಷ್ಟ ಪಾಪು, ನಿನ್ಗೆ ಏನು ಇಷ್ಟ ಆಗುತ್ತೋ ಅದನ್ನೇ ಮಾಡು. ಈ ಕೀ ಇಸ್ಕೊ, ಕುಡಿಮ. ಒಳ್ಳೇದಾಗ್ಲಿ. ಶುರು ಮಾಡ್ಲಾ ನನ್ನ ಕಥೆ? ಏನ್ ಗೊತ್ತಾತೆ, ನೀವಂತೂ ನನ್ನನ್ನು ತುಂಬಾನೇ ಚೇಂಜ್ ಮಾಡಿಬಿಟ್ಟಿದ್ದೀರಪ್ಪ. ನಿಮ್ಮ ಹತ್ರ ಮಾತಾಡದೇ ಇದ್ರೆ ನನಗೆ ದಿನ ಕಂಪ್ಲೀಟ್ ಆಗಿದೆ ಅಂತ ಅನ್ಸೋದೇ ಇಲ್ಲ. ಅದಕ್ಕೆ ಪದೇ ಪದೇ ಬಂದು ನಿಮ್ಮನ್ನ ಕೆಣಕ್ತಾ ಇರ್ತೀನಿ. ಆ್ಯಂಡ್ ಈಗ ನಾನು ಬಂದಿದ್ದು ನಿಮ್ಮ ಕ್ಲಾಸ್ ತಗೊಳಕ್ಕೆ. ಐ ಮೀನ್ ನಿಮ್ಮ ಜನರಲ್ ನಾಲೆಜ್ನ ಇನ್ಕ್ರೀಸ್ ಮಾಡೋದಕ್ಕೆ. ಅದ್ರ ಅಗತ್ಯ ನನಗಿಲ್ಲ. ಬಟ್ ನನಗಿದೆಯಲ್ವಾ ಅತ್ತೆ? ಅದೇನೋ ಗೊತ್ತಿಲ್ಲ ಅತ್ತೆ,
ನಿಮ್ಮ ಹತ್ರ ಎಲ್ಲಾನು ಶೇರ್ ಮಾಡಿಕೊಂಡ್ರೆ ನನ್ನ ಮನಸ್ಸಿಗೆ ಏನೋ ಒಂಥರ ತೃಪ್ತಿ ಸಮಾಧಾನ. ಅದಕ್ಕೆ ನಿಮ್ಗೊಂದು ವಿಷಯ ಹೇಳೋಣ ಅಂತ ಬಂದೆ. ಸುಧಾಗೆ ಬೇರೆ ಮನೆ ಮಾಡಿಕೊಡ್ಬೇಕು ಅಂತ ಗೌತಮ್ ಅವ್ರಿಗೆ ಐಡಿಯಾ ಕೊಟ್ಟಿದ್ದು ಯೋರ್ಸ್ ಟ್ರೂಲಿ. ಅನ್ಕೊಂಡೆ ಇದರಲ್ಲಿ ನಿಂದೆ ಏನೋ ಕಿತಾಪತಿ ಇರತ್ತೆ ಅಂತ. ಕೊನೆಗೂ ನನ್ನ ಡೌಟ್ ಕ್ಲಿಯರ್ ಆಯ್ತು. ನನಗೆ ಗೊತ್ತಿತ್ತು ನೀವು ಡೌಟ್ ಪಡ್ತೀರಾ ಅಂತ. ಅದಕ್ಕೆ ನಾನು ಬಂದು ನಿಮ್ಮ ಡೌಟ್ ಕ್ಲಿಯರ್ ಮಾಡ್ತಿದ್ದೀನಿ. ಪಾಪ ನನ್ನ ಅತ್ತೆ, ಅವ್ರಿಗೆ ಅಗತ್ಯ ಇಲ್ಲದೆ ಇರೋ ವಿಷಯನ ಯೋಚನೆ ಮಾಡಿಕೊಂಡು ತಲೆನೋವು ತರಿಸ್ಕೋಬಾರ್ದಲ್ವಾ. ಸೊ ಅತ್ತೆ, ಈ ಡೌಟ್ ಅನ್ನೋದು ಮನುಷ್ಯನಿಗೆ ಒಳ್ಳೇದೇ ಅಲ್ಲ, ಅದು ಬರಲೇಬಾರ್ದು. ಅದು ನಮ್ಮನ್ನ ಓವರ್ ಥಿಂಕ್ ಮಾಡೋ ಹಾಗೆ ಮಾಡುತ್ತೆ. ಏನಿರ್ಬಹುದು, ಯಾಕಿರ್ಬಹುದು, ಯಾರಿರ್ಬಹುದು ಅಂತ ನಮ್ಮ ನೆಮ್ಮದಿನೇ ತಿಂದಾಗ್ಬಿಡುತ್ತೆ. ಆ್ಯಂಡ್ ನಿಮಗೆ ಹಾಗಾಗೋದು ಬೇಡ ಅಂತ ನನ್ನ ಆಸೆ. ಸೊ ನಿಮ್ಮ ಡೌಟ್ ಎಲ್ಲ ನಾನು ಕ್ಲಾರಿಫೈ ಮಾಡ್ತಿದ್ದೀನಿ. ಬಟ್ ಆದರೂ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಓಡ್ತಿದೆಯಲ್ಲ, ನಾನು ಈ ಕೆಲಸನ ಯಾಕೆ ಮಾಡಿದೆ ಅಂತ ಹೇಳ್ತೀನಿ. ನಾನಿರೋದೇ ಅದಕ್ಕಲ್ವಾ. ನೋಡಿ, ನಾವೆಲ್ಲರೂ ಕುರಿ ಹಿಂಡ್ತಾರ ಜೊತೆಲೇ ಇದ್ರೆ ತೋಳಗಳಿಗೆ ಬೇಟೆ ಆಡೋದು ಈಸಿ ಆಗ್ಬಿಡುತ್ತೆ. ಯಾರಾದರೂ ಒಬ್ಬರನ್ನ ಟಾರ್ಗೆಟ್ ಮಾಡಿದ್ರೆ ಸಾಕು, ನಿಮ್ಮ ಉದ್ದೇಶ ಈಡೇರ್ಬಿಡುತ್ತೆ. ಆ್ಯಂಡ್ ನಾನು ಅದನ್ನು ಅಲೋ ಮಾಡೋದಕ್ಕಾಗಲ್ವಲ್ಲ ಅತ್ತೆ. ಅದಕ್ಕೆ ನನ್ನವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತಿದ್ದೀನಿ. ನಿಮ್ಮಿಂದ ದೂರ ಇದ್ದಷ್ಟು ಸೇಫ್ ಆಗಿರ್ತಾರೆ. ದುಷ್ಟರಿಂದ ದೂರ ಇರಬೇಕು ಅಂತ ನಿಮ್ಮಂಥ ದೊಡ್ಡವರೇ ಹೇಳಿದ್ದಾರೆ. ಏಯ್, ನನ್ನನ್ನು ಊರಿಸ್ಬೇಕು ಅಂತಾನೆ ಬಂದಿದ್ಯಾ ನೀನು? ಶಾಂತಂ ಪಾಪಂ, ನಾನು ಯಾಕತ್ತೆ ಹಾಗೆ ಮಾಡಲಿ? ನನ್ನನ್ನು ಕಂಡ್ರೇನೆ ನೀವು ಊರ್ಕೋತೀರಾ. ಅಂದಾಗೆ ನಿಜ ಹೇಳಿ, ನಿಮ್ಮ ಮನ್ಸಲ್ಲಿ ಇದೆ ಅಲ್ವಾ? ನಿಮ್ಮ ಮನ್ಸಲ್ಲಿ ಆಲೋಚನೆ ಇದೆ ಅಲ್ವಾ? ಅದೇ ತೋಳದ ಥರ ಹೊಂಚಾಕಿ ಬೇಟೆ ಆಡೋದು. ಇಟ್ಸ್ ಓಕೆ, ನೀವೇನು ಹೇಳದೆ ಇದ್ರು ಅಂಡರ್ಸ್ಟುಡು. ತೋಳ ಅಂದಮೇಲೆ ಹೊಂಚಾಕೋ ಬುದ್ಧಿ ಇದ್ದೇ ಇರುತ್ತಲ್ವಾ, ಉಟ್ಗುಣ ಎಲ್ಲೋಗುತ್ತೆ. ನಾನು ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನತ್ತೆ. ವಿಷ ಅನ್ನೋದು ನಿಮ್ಮ ಉಸಿರಲ್ಲೇ ಬೆರ್ತು ಹೋಗಿದೆ. ನನ್ನ ಗಂಡ, ನನ್ನ ಮಗು, ನಾನು ನಿಮ್ಮ ಮೇನ್ ಟಾರ್ಗೆಟು. ಒಂದು ವೇಳೆ ನಮಗೇನು ಮಾಡೋಕ್ಕಾಗದೇ ಇದ್ರೆ ಆ ಸಿಟ್ಟಲ್ಲಿ ನನ್ನವ್ರನ್ನ ನೀವು ಟಾರ್ಗೆಟ್ ಮಾಡ್ತೀರಾ. ಏನು ಮಾಡೋಕ್ಕೂ ಹೇಸೋರಲ್ಲ ನೀವು. ಬಟ್ ನಾನು ಅಷ್ಟೇ ಅತ್ತೆ, ನನ್ನವ್ರಿಗೆ ಕೇಳು ಮಾಡೋಕ್ಕೆ ಅಂತ ಬಂದರೆ ಯಾವುದಕ್ಕೂ ಹೇಸೋಳಲ್ಲ. ಆ ಮಟ್ಟಿಗೆ ಮೆಂಟಲಿ ಪ್ರಿಪೇರ್ ಆಗೋಗ್ಬಿಟ್ಟಿದ್ದೀನತ್ತೆ. ನಿಜವಾಗ್ಲು ನೀವು ನನ್ನನ್ನು ತುಂಬಾ ಚೇಂಜ್ ಮಾಡಿಬಿಟ್ಟಿದ್ದೀರ. ಒಂದು ತಿಳ್ಕೊಳ್ಳಿ ಅತ್ತೆ, ಈ ಕಡೆ ಇರೋದು ನಾನು ಭೂಮಿಕಾ. ನನ್ನವ್ರಿಗೆ ನೀವು ಏನಂದ್ರೆ ಏನು ಮಾಡೋಕ್ಕಾಗಲ್ಲ. ಅಮೃತಧಾರೆ